Hello everyone, welcome to ಸನ್ಮಾರ್ಗ ಕ್ಲಾಸಸ್. ದತ್ತಾಂಶಗಳ ನಿರ್ವಹಣೆ ಅಧ್ಯಾಯದ 41ನೇ ಪ್ರಶ್ನೆಯನ್ನ ಗಮನಿಸಿ. ನಾಳೆ ಮಳೆ ಬರುವ ಸಂಭವನೀಯತೆಯು 0.85 ಆಗಿದೆ. ಹಾಗಾದರೆ ನಾಳೆ ಮಳೆ ಬಾರದಿರುವ ಸಂಭವನೀಯತೆಯನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ಯಾವಾಗ್ಲೂ ಯಾವುದೇ ಒಂದು ಘಟನೆ ನಡೆಯುವ ಮತ್ತು ನಡೆಯದೇ ಇರುವಂತಹ ಸಂಭವನೀಯತೆಗಳ ಮೊತ್ತ ಯಾವಾಗ್ಲೂ 1 ಆಗಿರುತ್ತೆ. ಓಕೆ, ಹಾಗಾದ್ರೆ ಇಲ್ಲಿ ಘಟನೆ ನಡೆಯುವ ಸಂಭವನೀಯತೆ ಅಂದ್ರೆ ಮಳೆ ಬರೋದು, ಇದನ್ನ ಪಿ ಆಫ್ ಎ ಅಂತ ತಗೊಂಡ್ರೆ, ಸೊ ಘಟನೆ ನಡೆಯದೇ ಇರುವ ಸಂಭವನೀಯತೆ ಅಂದ್ರೆ ಮಳೆ ಬಾರದಿರುವಂತಹ ಸಂಭವನೀಯತೆನ ಪಿ ಆಫ್ ಎ ಡ್ಯಾಶ್. ಸೊ ಇವುಗಳ ಮೊತ್ತ ಯಾವಾಗಲೂ 1 ಆಗಿರುತ್ತೆ. ಸೊ ದತ್ತಾಂಶದ ಪ್ರಕಾರ ಮಳೆ ಬರುವ ಸಂಭವನೀಯತೆಯನ್ನ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು 0.85 ಪ್ಲಸ್ ಮಳೆ ಬಾರದಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು 1. ಸೊ ಇದನ್ನ ಲೆಕ್ಕ ಹಾಕಿದಾಗ ಪಿ ಆಫ್ ಎ ನಾಟ್ ಮಳೆ ಬಾರದಿರುವ ಸಂಭವನೀಯತೆ ಇಸ್ ಈಕ್ವಲ್ ಟು 1 ಮೈನಸ್ 0.85. ಸೊ ಇಸ್ ಈಕ್ವಲ್ ಟು 0.15. ಹಾಗಾದ್ರೆ ಇಲ್ಲಿ ನಾಳೆ ಬಾರದೇ ಇರುವಂತಹ ಸಂಭವನೀಯತೆಯು 0.15 ಆಗಿದೆ. ಥ್ಯಾಂಕ್ ಯು.